ಇಲ್ಲಿ ನಾನು ಇವತ್ತೊಂದು ಇನ್ನರ್ ಸ್ಕರ್ಟ್ ಅಂದರೆ ಬಕ್ರಮ್ ಸ್ಕರ್ಟ್ ಅಂತ ಹೇಳ್ತಾರಲ್ಲ, ಇಲ್ಲಾದರೆ ಕ್ಯಾನ್ ಅಂತ ಹೇಳ್ತಾರೆ ಈ ಸ್ಕರ್ಟಿಗೆ. ಇದು ಬಂದ್ಬಿಟ್ಟು ಒಂದು ಲಂಗ ಅಥವಾ ಗೌನ್ಗಳಿಗೆ ಒಳಗಡೆ ಹಾಕ್ತೀವಲ್ಲ ಆ ಥರ ಸ್ಕರ್ಟು. ಇದು ಹಾಕಿದ್ರೆ ಬುಷಿಯಾಗಿರುತ್ತೆ. ಆ ಸ್ಕರ್ಟ್ನ ಇಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಕಾಟನ್ ಬಟ್ಟೆ ಹಾಕಬೇಕು, ಮತ್ತು ಒಂದು ಬಕ್ರಮ್ ಪೀಸು ಮತ್ತೊಂದು ಎಲಾಸ್ಟಿಕ್ ಬೇಕು. ಇಲ್ಲಿ ನಾನು ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು 2 ಮೀಟರ್ ಆದರೆ ಸಾಕು. 2 ಮೀಟರ್ ಅಂದರೆ ನಮ್ಮದು ಲೆಂತ್ ನಾರ್ಮಲ್ ಲೆಂತ್ 41 ಆಗುತ್ತೆ. 1 ಇಂಚ್ ಕಡಿಮೆ ಇಟ್ಟು 39 ಮೀಟರ್ ಆಗುತ್ತೆ. ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲೆಂತ್ ವೈಸ್ 38 ಇಟ್ಕೊಳ್ತೀನಿ. ಎಲಾಸ್ಟಿಕ್ ಸೇರಿ 40 ಬರುತ್ತೆ. ಇಲ್ಲಿ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಲೆಂತ್ನ. ಸೈಡಲ್ಲಿ ಒಂದು 2 ಇಂಚನ್ನ ನಾನು ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಸೈಡಲ್ಲಿ ಸ್ವಲ್ಪ ಕ್ರಾಸ್ ಅಂದರೆ ಒಂದು 2 ಇಂಚ್ ಮೇಲಿಟ್ಟು ಕಟ್ ಮಾಡ್ಕೊಳ್ಬೇಕಿಲ್ಲಿ. ಇಲ್ಲಿ ಮೇಲ್ಗಡೆನೂ ಸ್ವಲ್ಪ ಲೂಸಾಗಿ ನಾನು ಇಟ್ಕೊಳ್ತೀನಿ, ಅಂದರೆ ವಿಡ್ತು ಸೊಂಟದ ಸೈಡು ಇದು ಸ್ವಲ್ಪ ಲೂಸಾಗೇ ಬರಬೇಕು. ಇದಕ್ಕೇನು ಅಳತೆ ಏನು ಇಷ್ಟೇ ಅಂತ ಅಳತೆ ಏನು ಬೇಡ. ಇಲ್ಲಿ ನಾನೊಂದು 12 ಇಂಚಸ್ ಇಟ್ಕೊಂಡು ಲೂಸಲ್ಲಿ ಕೆಳಗಡೆ ಇಲ್ಲಿ ಪೀಸ್ ಹಾಕ್ಕೊಳ್ತೀನಿ. ಪೀಸ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಇಲ್ಲಿ ಅಂಬ್ರೆಲಾ ಕಟ್ಟಿಂಗ್ ಏನು ಕಟ್ ಮಾಡಲ್ಲ, ಸ್ಟ್ರೈಟ್ ಪೀಸಲ್ಲೇ ಕಟ್ ಮಾಡೋದು. ಇಲ್ಲಿ ಉಳಿದಿರೋದು ಪೀಸ್ನ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಕ್ರಾಸಾಗಿ ಕಟ್ ಮಾಡಿಕೊಂಡು ಅಲ್ಲಿ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಇಲ್ಲಿ ಕ್ಲೋಸ್ ಇರೋ ಕಡೆ ಇಟ್ಕೊಂಡು ಸೈಡಲ್ಲಿ ನಾನು ಇಲ್ಲಿ ಕ್ರಾಸಾಗಿ ಕಟ್ ಮಾಡಿ ತಗೊಳ್ತೀನಿ. ಈ ಕ್ಲೋಸ್ ಇರೋ ಭಾಗದಲ್ಲಿ ನಾನು ಆ ಕಡೆ ಈ ಕಡೆ ನಾನು ಸ್ಟಿಚ್ ಮಾಡಿ ತಗೊಳ್ತೀನಿ. ಹಾಗಾಗಿ ಕೆಳಗಡೆ ಸ್ವಲ್ಪ ಫ್ರೀಯಾಗಿ ಬರುತ್ತೆ. ಇದೇ ರೀತಿಯೇ ಸ್ಟಿಚ್ ಮಾಡೋದು. ಅಂಬ್ರೆಲಾ ಕಟ್ಟಿಂಗ್ ಏನು ಮಾಡೋದಿಲ್ಲ. ಬೇಕಾದ ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡ್ತಾರೆ. ಇದು ನಾರ್ಮಲ್ ಒಳಗಡೆ ಇನ್ನರ್ ಸ್ಕರ್ಟ್ ಸ್ವಲ್ಪ ಫ್ರೀಯಾಗಿ ಇದ್ದರೆ ಸಾಕು. ಇಲ್ಲಿ ನೋಡಿ ಇಷ್ಟು ಅಗಲ ಬರುತ್ತೆ. ಇದು ಸೇಮ್ ಅಂಬ್ರೆಲಾ ಕಟ್ಟಿಂಗ್ ಟೈಪ್ ಬಿಡ್ತೇ ಬರುತ್ತೆ. ಇಲ್ಲಿ ನೋಡಿ ಈ ಥರ ಕಟ್ ಮಾಡಿಕೊಂಡು 2 ಸೈಡು ನಾನು ಇದನ್ನು ಜಾಯಿನ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ಬಕ್ರಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಒಂದು 3 ಮೀಟ್ರ್ ಬಕ್ರಮ್ ತೊಗೊಂಡಿದ್ದೀನಿ. ಇದು ನಮಗೆ ಎಷ್ಟು ಬುಷಿಯಾಗಬೇಕೋ ಅಷ್ಟು ನಾವು ಮೀಟ್ರನ್ನ ವೈಸಲ್ಲಿ ತೊಗೊಳ್ಬೋದು. ಇಲ್ಲಿ ಸದ್ಯಕ್ಕೆ 3 ಮೀಟ್ರ್ ತೊಗೊಳ್ತಾ ಇದ್ದೀನಿ. ಇದು ಸಾಧಾರಣ ಹೊಲಿಯೋಕ್ಕೆ 3 ಮೀಟ್ರ್ ಸಾಕು. ಇಲ್ಲಿ ನಾನು ಇದನ್ನು 3 ಪದರದಲ್ಲಿ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಅದು ಅಗಲ ಎಷ್ಟಿದೆಯೋ ಅದರಲ್ಲಿ 3 ಪದರನ ನಾನು ಫೋಲ್ಡ್ ಮಾಡಿಕೊಂಡು 2 ಪದರನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಲಾಂಗ್ ಆಗುತ್ತೆ. ಅದೆಲ್ಲ ನಮ್ಮ ಇಷ್ಟ. 2 ಪದರ ಆದರೂ ಮಾಡ್ಕೊಬೋದು, ಇಲ್ಲ 3 ಪದರದಲ್ಲಿ ಈ ರೀತಿ ನಾನು ಕಟ್ ಮಾಡಿರೋ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ಈ 3 ಪದರನೇ ಸ್ವಲ್ಪ ದೊಡ್ಡದಾಯಿತು. ಇದನ್ನು ನಾನು ಸ್ವಲ್ಪ ಪಿನ್ ಮಾಡಿಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಲೆಂತ್ ವೈಸಲ್ಲಿ 3 ಮೀಟ್ರ್ ಸಾಕು ಇಲ್ಲಿ ನಂದು ಈ ಅಳತೆಗೆ. ಇಲ್ಲಿ ನಾನು ಇದನ್ನು 3 ಪೀಸ್ನ ಕಟ್ ಮಾಡಿ ಇಟ್ಕೊಂಡು ಇದನ್ನು ನೋಡಿ ಈ ರೀತಿ ಫ್ಲೀಟ್ ಇಟ್ಕೊಂಡು ಆ ಲೈನಿಂಗ್ ಬಟ್ಟೆ ಮೇಲೆ ನಾನು ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇದನ್ನು ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ 2 ಇಂಚ್ ನಾನು ಎಲಾಸ್ಟಿಕ್ ತೊಗೊಂಡಿದ್ದೀನಿ. ಇದಕ್ಕೆ ಬಕ್ರಮ್ ಹಾಕುವಂಥ ಮೇಲ್ಗಡೆ ವೇಸ್ಟ್ ಸೈಡಲ್ಲಿ ಹಾಕೊಳ್ಳೋದು. ಇಲ್ಲಿ ನಾನು ನೋಡಿ ಸೈಡ್ ಜಾಯಿಂಟ್ ಮಾಡಿದ್ದೀನಿ. ಜಾಯಿಂಟ್ ಮಾಡಿ ಮೇಲ್ಗಡೆ ಸ್ಟಿಚ್ ಹಾಕಿದ್ದೀನಿ. ಒಂದು ಸೈಡ್ ಓಪನ್ ಆಗಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡ್ 2 ಸೈಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಈ ಬಾಟಮ್ ಹೊಲಿದಿಟ್ಕೊಂಡು ಇಲ್ಲಿ ಬಾಟಮ್ನ ಬಿಟ್ಟು ಬಾಟಮ್ ಒಂದು 3/4 ಇಂಚ್ ಮಡಚಿಟ್ಕೊಂಡಿದ್ದೀನಿ. ಅಲ್ಲಿಂದ ಬಿಟ್ಟು ನಾನು ಅಳತೆ ಎಷ್ಟು 13 ಇಂಚಸ್ ಬರುತ್ತೆ ಆ ಬಕ್ರಮ್ ಲೆಂತು. 13 ಇಂಚಸ್ಸು ನಾನು ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಲೈನ್ ಸ್ವಲ್ಪ ಕ್ರಾಸಾಗಿ ಬಂದುಬಿಡತ್ತೆ. ಹಾಗಾಗಿ ಫಸ್ಟೇ ಇದನ್ನು ನೀಟಾಗಿ ನಾನು ಎಲ್ಲಿ ಸ್ಟಿಚ್ ಮಾಡ್ತೀನೋ ಅದೇ ಲೆಂತ್ ವೈಸಲ್ಲಿ ಫುಲ್ಲಾಗಿ ನಾನು ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಸೈಡ್ ಕ್ಲೋಸು, ಇನ್ನೊಂದು ಕಡೆ ಓಪನ್ ಇಟ್ಟು ಇಲ್ಲಿ ಹೊಲ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಕ್ರಮ್ ಒಂದು ಸ್ವಲ್ಪ ಬಿಟ್ಟು ಇಲ್ಲಿ ನಾನು ಸ್ಟಿಚ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ ಫ್ಲೀಟ್ನ ಸ್ವಲ್ಪ ದೊಡ್ಡದಾಗಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸಣ್ಣದಾಗಿ ಮಾಡ್ಕೊಳ್ಬಾರ್ದು, ದೊಡ್ಡದಾಗಿ ಇಟ್ಕೊಂಡು ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಅದು ದೊಡ್ಡದಾಗಿ ಫ್ರೀ ಇಟ್ಟರೆ ಸ್ವಲ್ಪ ಬುಷಿ ಜಾಸ್ತಿ ಬರುತ್ತೆ. ಹಾಗಾಗಿ ದೊಡ್ಡದಾಗಿ ಇಟ್ಕೊಂಡು ನಾವಿಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇಲ್ಲಿ ನೋಡಿ ನೋಡ್ಕೊಂಡು ಇದು ಸ್ವಲ್ಪ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ತುಂಬ ರಫ್ ಆಗಿರುತ್ತೆ ಬಕ್ರಮ್ಮು. ಹೊಲಿಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇದು ಸ್ವಲ್ಪ ನಿಧಾನವಾಗಿ ಒಂದೊಂದೇ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಎಂಡಲ್ಲಿ ನೋಡಿ ಸೈಡ್ ಜಾಯಿಂಟ್ ಮಾಡಿದ್ಮೇಲೆ ಮೇಲ್ಗಡೆ ಬಕ್ರಮ್ ಹೊಲ್ಕೋಬೇಕು. ಇಲ್ಲಿ ನೋಡಿ ಸೈಡ್ ಜಾಯಿಂಟ್ ಮಾಡಿಕೊಂಡು ಮೇಲ್ಗಡೆ ಬಕ್ರಮ್ನ ಹೊಲ್ಕೋಬೇಕು. ಬಕ್ರಮ್ನ ಜಾಯಿಂಟ್ ಮಾಡೋದೇನು ಬೇಡ, ಹಾಗೆ ನಾವು ಫ್ರೀ ಇಟ್ಕೊಂಡು ಹೋದರೆ ಸಾಕು. ಇಲ್ಲಿ ಮೇಲೊಂದು ಸ್ಟಿಚ್ ಹಾಕ್ಕೊಳ್ತೀನಿ.
ಹಾಕ್ಕೊಂಡ್ರೆ ಅದು ಫಿನಿಶಿಂಗ್ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ವೇಸ್ಟ್ ಸೈಡು ಇಲ್ಲಿ ಮೇಲ್ಗಡೆ ಒಂದು ಸೈಡ್ ಮಡಚಿ ಹೊಲ್ಕೊಳ್ತೀನಿ ವೇಸ್ಟ್ ಸೈಡನ್ನು. ಇಲ್ಲಿ ಎಲಾಸ್ಟಿಕ್ಕು ವೇಸ್ಟ್ ಎಷ್ಟು ಅಳತೆ ಇರುತ್ತೋ ಅದನ್ನು ಮುಕ್ಕಾಲು ಭಾಗ ಅಳತೆ ಎಲಾಸ್ಟಿಕ್ನ ತಗೊಳ್ಬೇಕು. ಸ್ವಲ್ಪ ಲೂಸ್ ಇದ್ರೂ ಇರಬೇಕು ಇದು ವೇಸ್ಟ್ ಸೈಜು, ಇಲ್ಲಾಂದರೆ ಟೈಟ್ ಹಾಕ್ಬಿಟ್ರೆ ಹಿಡ್ದಂಗೆ ಆಗುತ್ತೆ. ಸ್ವಲ್ಪ ಮುಕ್ಕಾಲು ಭಾಗ ನಾನು ಇಲ್ಲಿ ಸ್ವಲ್ಪನೇ ಲೂಸ್ ಇಟ್ಟಿದ್ದೀನಿ ನಾನು, ಹಾಗಾಗಿ ಇಲ್ಲಿ ನಾನು ಮುಕ್ಕಾಲು ಭಾಗ ಲೇಸ್ನ ಕಟ್ ಮಾಡಿಕೊಂಡು ಇಲ್ಲಿ ನಾನು ಸ್ಟಿಚ್ ಮಾಡ್ಕೊತೀನಿ. ಫಸ್ಟ್ ಎರಡು ಜಾಯಿಂಟ್ ಮಾಡಿಕೊಂಡು ಇಲ್ಲಿ ನಾನು ಮೇಲ್ಭಾಗದಲ್ಲಾರಾದರೂ ಹಚ್ಬೋದು, ಒಳಭಾಗದಲ್ಲಾರ ಹಚ್ಕೋಬೋದು. ಇಲ್ಲಿ ನಾನು ಎಲಾಸ್ಟಿಕ್ ಇಟ್ಟು ಇಲ್ಲಿ ನಾನು ಈ ಜಿಗ್ಜಾಗ್ ಸ್ಟಿಚ್ನ ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾನು ಎಲಾಸ್ಟಿಕ್ನ ಸ್ವಲ್ಪ ಎಳ್ಕೊಳ್ತೀನಿ, ತುಂಬನೂ ಇಲ್ಲ, ಸ್ವಲ್ಪ ಲೈಟಾಗಿ ಎಳ್ಕೊಳ್ತೀನಿ. ಆವಾಗ ಫ್ರಿಲ್ಸ್ ಅಂದರೆ ಸ್ವಲ್ಪ ಲೂಸಾಗಿ ಫ್ರೀಯಾಗಿ ಬರುತ್ತೆ. ನೋಡಿ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಕಾಣುತ್ತೆ, ಎಕ್ಸ್ಪೆಂಡ್ ಆಗುತ್ತೆ. ಸ್ವಲ್ಪ ಎಳಿಬೇಕು ಎಲಾಸ್ಟಿಕ್ನ. ಇದೇ ರೀತಿ ಫುಲ್ ರೌಂಡ್ ಹೊಲ್ಕೊಳ್ತೀನಿ. ಇಷ್ಟೇ, ಇದು ಮುಗೀತು ಈ ಬಕ್ರಮ್ ಸ್ಟಿಚ್ಚು. ಈ ಥರ ಸಪ್ರೇಟಾಗಿ ಹೊಲಿದಿಟ್ಕೊಂಡ್ರೆ ನಾವು ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು. ಸ್ಕರ್ಟ್ಗಾರ ಹಾಕ್ಬೋದು, ಗೌನ್ಗಾದ್ರೂ ಹಾಕ್ಕೋಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಅದರಲ್ಲೇ ಅಟ್ಯಾಚ್ ಮಾಡಿಬಿಟ್ರೆ ಫಿಕ್ಸ್ ಆಗಿಬಿಡುತ್ತಲ್ಲ, ಹಾಗಾಗಿ ಬೇರೆ ಯಾವುದಕ್ಕೂ ಯೂಸ್ ಆಗಲ್ಲ. ಈ ರೀತಿ ನಾವು ಸ್ಕರ್ಟ್ ಸಪ್ರೇಟಾಗಿ ಮಾಡಿಟ್ಕೊಂಡ್ರೆ ಯೂಸ್ ಚೆನ್ನಾಗಾಗುತ್ತೆ. ಇದು ಆಯಿತು, ಫಿನಿಶ್ ಆಯಿತು. ಇದನ್ನು ತೆಗೆದುಕೊಳ್ತೀನಿ. ಕ್ಲೀನಾಗಿ ಬಿಡಿಸ್ಕೋಬೇಕು ಬಕ್ರಮ್ನ, ಅದು ತುಂಬ ಸ್ಟಿಫ್ ಅಲ್ವಾ, ಹಾಗಾಗಿ ಅದನ್ನು ಕ್ಲೀನಾಗಿ ಬಿಡಿಸಿಟ್ಕೊಂಡು ನಾವು ಇದನ್ನು ಫೋಲ್ಡ್ ಮಾಡಬಾರ್ದು, ಹಾಗೆ ಹ್ಯಾಂಗರಲ್ಲಿ ಹಾಕಿಡಬೇಕು. ಫೋಲ್ಡ್ ಮಾಡಿದ್ರೆ ಬಕ್ರಮು ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಹೀಗಾಗಿದೆ. ಎಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ನಾವು ಇಲ್ಲಿ ಫ್ರೀಯಾಗಿ ಹ್ಯಾಂಗರಲ್ಲಿ ಹಾಕಿಡಬೇಕು. ಯೂಸ್ ಮಾಡ್ಬೇಕಾದ್ರೆ ಹಾಗೆ ಹಾಕಿ ನಾವು ಯೂಸ್ ಮಾಡಿಕೊಂಡು ಮತ್ತು ಅದೇ ರೀತಿ ಹ್ಯಾಂಗರಲ್ಲಿ ಹಾಕಿಡಬೇಕು, ಫೋಲ್ಡ್ ಮಾಡೋಂಗಿಲ್ಲ. ಇಲ್ಲಿ ಆಯ್ತು. ಇದು ನಾನು ಹ್ಯಾಂಗ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಇದು ಕಸ್ಟಮರ್ದು, ಇದನ್ನು ಹಾಕಿ ತೋರ್ಸೋಕ್ಕಾಗಲ್ಲ. ಇಲ್ಲಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಕ್ರಮ್ ಇನ್ನರ್ ಸ್ಕರ್ಟ್, ಕ್ಯಾನನ್ ಸ್ಕರ್ಟ್ ಅಂತಲೂ ಹೇಳ್ತಾರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಇನ್ನೂ ಮೋಟಿವೇಶನ್ ಆಗುತ್ತೆ, ಇನ್ನೂ ಹೆಚ್ಚಿನ ವಿಡಿಯೋನ ಮಾಡಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.